ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಜನವರಿ 22ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೆ ನಾವು 2025ರ ಇಯರ್ಲಿ ಕರೆಂಟ್ ಅಫೇರ್ಸ್ ಸೀರೀಸ್ನ ಸಹ ನಾವು ಮಾಡ್ತಾ ಇದ್ವಿ. ಯಾರಿನ್ನು ಆ ಇಯರ್ಲಿ ಕರೆಂಟ್ ಅಫೇರ್ಸ್ 2025 ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇವಾಗ ಆಲ್ರೆಡಿ 3 ಪಾರ್ಟ್ಗಳು ಕಂಪ್ಲೀಟ್ ಆಗಿದ್ದಾವೆ. ಸೊ ಇನ್ನೂ 4 ಪಾರ್ಟ್ಗಳು ಬಾಕಿ ಇದಾವೆ. ಸೊ ಇವಾಗ 3 ಪಾರ್ಟಲ್ಲಿ 300 ಪ್ರಶ್ನೆಗಳು ಕವರ್ ಆಗಿರ್ತವೆ, ಸರಿನಾ? ಸೊ ಅದು ನಿಮಗೆ ಮುಂಬರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಅದು ಉಪಯೋಗ ಆಗುತ್ತೆ. ಓಕೆ, ಯಾಕೆ ಎಷ್ಟು ಖಚಿತವಾಗಿ ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ ಮೀನ್ಸ್ ಅಷ್ಟು ಕ್ವಶನ್ಗಳು, ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಅಲ್ಲಿ ಕವರ್ ಆಗಿದ್ದಾವೆ. ಸೊ ಆದ ಕಾರಣದಿಂದ ಸೊ ಅದನ್ನು ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಓಕೆ, ಸೊ ಹಾಗಾದರೆ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಪ್ರತಿ ವರ್ಷ 0.5 ಮಿಲಿಯನ್ ಟನ್ LNG ಪೂರೈಕೆಗಾಗಿ HPCL ಸಂಸ್ಥೆಯು ಯಾವ ದೇಶದ ADNOC ಗ್ಯಾಸ್ ಕಂಪನಿಯೊಂದಿಗೆ 10 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವ ದೇಶದ ಒಂದು ಕಂಪನಿಯೊಂದಿಗೆ ಸಹಿ ಹಾಕಿದೆ? ಯಾವ್ದು ಹೇಳ್ಬೋದಾ? ಸೌದಿ ಅರೇಬಿಯಾ, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ್ಯಂಡ್ ದೆನ್ ಓಮಾನ್ ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿದ್ವಿ ಸರ್. ಸೊ ಇದರ ಅಧ್ಯಕ್ಷ ನಮ್ಮ ಭಾರತ ದೇಶಕ್ಕೆ ಬಂದಿದ್ದಾರಲ್ವಾ. ಸೊ ಆದ ಕಾರಣದಿಂದ ಈ ಒಂದು ಒಪ್ಪಂದ ಸಹ ಆಗಿದೆ. ಯಾವ ಒಪ್ಪಂದ? ಈ ಒಂದು HPCL ಜೊತೆಗೆ ಈ ಒಂದು ಅಡನಾಕ್ ಗ್ಯಾಸ್ ಕಂಪನಿಯ ಒಪ್ಪಂದ ಅಂತ ಹೇಳಿದ್ವಿ ಸರ್. ಸೊ 10 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದಾವೆ ಇವೆರಡು ಸಹ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು UAE ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಯಾವ ವರ್ಷದ ವೇಳೆಗೆ $200 ಶತಕೋಟಿ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ? ಓಕೆ, ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ನೀವು ನೋಡೋಕೆ ಹೇಗೆ ಅನಿಸುತ್ತೆ ಅಂದರೆ ಓಕೆ ದ ಡಮ್ಮಿ ಕ್ವಶನ್ ಅಂತ ಅನಿಸುತ್ತೆ. ಓಕೆ, ಇದೇನಿದು ಕೇಳಲ್ಲ ಬಿಡು ಈ ಥರ ಕ್ವಶನ್ ಅಂತ. ಬಟ್ ಈ ಥರ ಕ್ವಶನ್ ನಿಮಗೆ ದ ಕಾಂಪ್ಲಿಕೇಟೆಡ್ ಕ್ವಶನ್ ಆಗಿ ಪ್ರೂವ್ ಆಗ್ತವೆ. ಓಕೆ, ಸೊ ಎಷ್ಟು ಯಾವ ಒಂದು ವರ್ಷದ ವೇಳೆಗೆ 2028, 38, 30, 32 ಮತ್ತು 35 ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ವರ್ಷದ ವೇಳೆಗೆ $200 ಶತಕೋಟಿ ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಲಾಗಿದೆ? ಯಾವ ದೇಶದ ಮಧ್ಯೆ ಒಂದು ದ್ವಿಪಕ್ಷೀಯ ವ್ಯಾಪಾರ ಸರ್? ನಮ್ಮ ಭಾರತ ಮತ್ತು UAE. ಸೊ ಯಾವ ವರ್ಷ ಸರ್? ಯಾವ ವರ್ಷ ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್ 2032ರ ವೇಳೆಗೆ. ಯಾವುದರ ವೇಳೆಗೆ? 2032ರ ವೇಳೆಗೆ ಅಂತ ಹೇಳಿದ್ವಿ ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ಕ್ವಶನ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, IMFನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯ ಪ್ರಕಾರ 2025-26 ಹಣಕಾಸು ವರ್ಷಕ್ಕೆ ಭಾರತದ ಅಂದಾಜು GDP ಬೆಳವಣಿಗೆ ದರ ಎಷ್ಟು ಅಂತ. ಓಕೆ, ಸೊ ಇದು ಬಂದು ನೋಡಿ ನಿಮ್ಮ CHSL, MTS ಆ್ಯಂಡ್ ದೆನ್ ನೆಕ್ಸ್ಟ್ CGL ಆ್ಯಂಡ್ ದೆನ್ RRB, NTPC ಲೆವೆಲ್ ಇರ್ತಕ್ಕಂಥ ಪ್ರಶ್ನೆ ಇದು. ಓಕೆ, ಸೊ ಈ 4-5 ಎಕ್ಸಾಮಲ್ಲಿ ನಿಮಗೆ ಈ ಒಂದು ಪ್ರಶ್ನೆನೇ ಕೇಳ್ತಾನೆ ನಿಮಗೆ. ಯಾವುದರ ಒಂದು ಪ್ರಕಾರ ಸರ್? ಈ ಒಂದು IMFನ ಪ್ರಕಾರ, IMFನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯ ಪ್ರಕಾರ 2025-26 ಹಣಕಾಸು ವರ್ಷಕ್ಕೆ ಭಾರತ ಅಂದಾಜು GDP ಬೆಳವಣಿಗೆ ದರ ಎಷ್ಟಾಗಿದೆ ಸರ್ ಇದು? ಸೊ ಎಷ್ಟು ಅಂತ ಹೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್. ಆಪ್ಷನ್ ಸಿ 7.3% ಅಂತ. ಎಷ್ಟು ಪರ್ಸೆಂಟ್? 7.3%. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ದ ಸ್ಟಾರ್ ಕ್ವಶನ್ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 4ನೇ ಪ್ರಶ್ನೆ, ಇತ್ತೀಚೆಗೆ ನಡೆದ ವಿಶ್ವ ಆರ್ಥಿಕ ವೇದಿಕೆಯ WEF ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಹೇಳ್ತೀವಿ. ಸೊ 56ನೇ ವಾರ್ಷಿಕ ಸಭೆಯಲ್ಲಿ ವಾರ್ಷಿಕ ಅಸಮಾನತೆ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ? ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಸರ್ ಈ ಒಂದು ವೇದಿಕೆಯಲ್ಲಿ? ಯಾವುದು ಹೇಳ್ಬೋದಾ ಸರ್? ಈ ಯುನಿಸೆಫ್ ಬಿಡುಗಡೆ ಮಾಡಿದೆಯಾ? ಅಸಮಾನತೆಗೆ ಯುನಿಸೆಫ್ಗೆ ಎಲ್ಲಿದೆ ಸಂಬಂಧ ಅಲ್ವಾ? ಸೊ ಇಲ್ಲ. ಆ್ಯಂಡ್ ದೆನ್ ನೀವೊಂದು AXFAM ಇಂಟರ್ನ್ಯಾಷನಲ್, ಆ್ಯಂಡ್ ದೆನ್ ನೀವೊಂದು ವಿಶ್ವ ಬ್ಯಾಂಕ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ನೀವೊಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಸರ್. ಯಾವುದು? ಈ ಒಂದು ಆಕ್ಸ್ಫಾಮ್ ಅಂತ ಹೇಳ್ತೀವಿ ಸರ್. ಯಾವುದು? ದಿಸ್ ಇಸ್ ದ ಆಕ್ಸ್ಫಾಮ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದೇ ಮಾತರಂ ಕರಾವಳಿ ಸೈಕ್ಲೋಥಾನ್ 2026 ಯಾವ ಅರೆ ಸೇನಾ ಪಡೆಯು ಆಯೋಜಿಸುತ್ತದೆ ಅಂತ ಕೇಳಿದಾನೆ ಸರ್ನಾ? ಯಾವ ಒಂದು ಸೇನಾ ಪಡೆ ಸರ್? BSF, CRPF, CISF ಆ್ಯಂಡ್ ದೆನ್ ITBP ಅಂತ ಕೊಟ್ಟಿದ್ದಾನೆ. ಸರ್ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಸರ್ ಆಪ್ಷನ್ ಸಿ CISF ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು CISF ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಂತ ಹೇಳ್ತೀವಿ. ಓಕೆ, ಸೊ ಈ ವರ್ಷ SSC GD ಎಕ್ಸಾಮ್ ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಮೆರಿಟು ಹೌದು, ಆ್ಯಂಡ್ ದೆನ್ ಒಂದು ಡಿಮೆರಿಟ್ ಸಹ ಹೌದು. ಮೆರಿಟ್ ಏನು? ಸೊ ಸ್ವಲ್ಪ ಓದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಮೆರಿಟ್ ಇದೆ, ಆ್ಯಂಡ್ ದೆನ್ ಏನೂ ಸಹ ಓದೇ ಇರೋರಿಗೆ ಡಿಮೆರಿಟ್ ಇದೆ. ಇವಾಗ ಓದಿರೋರಿಗೆ ಮೆರಿಟ್ ಏನು ಅಂತ ಹೇಳಿದ್ರೆ CISF ಅಲ್ಲಿ ಜಾಸ್ತಿ ಹುದ್ದೆಗಳಿದ್ದಾವೆ ಈ ವರ್ಷ. ಓಕೆ, CISF ಅಲ್ಲಿ ನಿಮ್ಗೆ ಏನಾದರೂ ಸಿಕ್ತು ಅಂದರೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಇದರಲ್ಲಿ. ಓಕೆ, ದ ಕನ್ಸಿಡ್ರೇಷನ್ ಏನು ತೊಗೊಳ್ತೀವಲ್ಲ ಅದರಲ್ಲಿ ಟಾಪಲ್ಲೇ ಇರುತ್ತೆ CISF. ಓಕೆ ಸರ್, ನನಗೆ SSF ಬೇಕು, SSB ಬೇಕು. ಓಕೆ, ಸೊ ಅದು ಸಹ ಒಳ್ಳೆಯದು. ಅದೆಲ್ಲವೂ ಸಹ ದ ಪೀಕಲ್ಲಿದ್ದಾವೆ. ಓಕೆ, ಬಟ್ ಆ ರಿಮೈನಿಂಗ್ ಇವೆಲ್ಲ ಸಹ ಬೇರೆ ಡಿಪಾರ್ಟ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ CISF ಏನಿದೆಯಲ್ವ ಚೆನ್ನಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಗಿದೆ. ಸೊ ಅದಕ್ಕೆ CISFನ ಸಹ ಈ ವರ್ಷ ಜಾಸ್ತಿ ಪೋಸ್ಟ್ಗಳಿರೋದ್ರಿಂದ ನೀವು ಅಲ್ಲಿ
ಜಾಯಿನ್ ಆಗಬಹುದು. ಓಕೆ, ಎಕ್ಸಾಮ್ ಪಾಸ್ ಆಗಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 6ನೇ ಪ್ರಶ್ನೆ, ಹೊಸ ಪರಿಸರ ಸಂರಕ್ಷಣೆ ನಿಧಿ ನಿಯಮಗಳು 2026 ಅಡಿಯಲ್ಲಿ ಸಂಗ್ರಹಿಸಿದ ದಂಡದ ಎಷ್ಟು ಪ್ರತಿಶತವನ್ನು ರಾಜ್ಯದ ಸಂಚಿತ ನಿಧಿಗೆ ವರ್ಗಾಯಿಸಲಾಗುತ್ತದೆ ಅಂತ ಕೇಳಿದಾನೆ. ಎಷ್ಟು ಪರ್ಸೆಂಟ್ ಸರ್? ಎಷ್ಟು ಪರ್ಸೆಂಟ್ ಅಂತಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ 75% ಈ ರಾಜ್ಯದ ಸಂಚಿತ ನಿಧಿಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ. ಯಾವೊಂದು ನಿಧಿ ನಿಯಮಗಳ ಪ್ರಕಾರ ಅಂತ ಕೇಳಿದ್ರೆ ಹೊಸ ಪರಿಸರ ಸಂರಕ್ಷಣೆ ನಿಧಿ ನಿಯಮಗಳ ಪ್ರಕಾರ ಅಂತ ಹೇಳ್ತೇವೆ. ಓಕೆ, ಸೊ ಎಷ್ಟು ಪರ್ಸೆಂಟ್ ಅಂದರೆ ಸರ್ 75%. ಎಷ್ಟು ಪರ್ಸೆಂಟ್? 75%. ಓಕೆ, ನಾವು ಏನಾದರೂ ಗೆಸ್ ಮಾಡಿ ಆನ್ಸರ್ ಹೇಳಬೇಕು ಅಂತಂದರೆ 60ಕ್ಕಿಂತ ಕಡಿಮೆ ಇರೋದನ್ನೇ ನಾವು ಹೇಳ್ತೀವಿ, ಸರಿನಾ? 60ಕ್ಕಿಂತ ಕಡಿಮೆ ಇರೋದು ಸರ್ 50 ಇರ್ಬೋದು, ಇಲ್ಲಾಂದ್ರೆ 40 ಇರ್ಬೋದು, 30 ಇರ್ಬೋದು, 10 ಇರ್ಬೋದು, 20 ಇರ್ಬೋದು ಅಂತ. ಅಲ್ಲ ಸರಿ, 75% ಆಗಿದೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ವ್ಯಾಲೆಂಟಿನೋ ಗೌರವಾನಿ ಯಾವ ದೇಶದವರು ಅಂತ ಕೇಳಿದಾನೆ, ಸರಿನಾ? ಸರ್ ಫ್ಯಾಷನ್ ಡಿಸೈನರ್ ಸಹ ಇಂಪಾರ್ಟೆಂಟ್ ಇದ್ದಾರಾ? ಹೌದು ಸರ್. ಮೀನ್ಸ್ ಅವರು ಆ ಒಂದು ಕ್ಷೇತ್ರದಲ್ಲಿ ಅತ್ಯುನ್ನತ ಕೊಡುಗೆಯನ್ನು ನೀಡಿದ್ದಾರೆ, ಸೊ ಅದಕ್ಕೆ ಅವರು ಫೇಮಸ್ ಇದ್ದಾರೆ. ಸೊ ಯಾವ ದೇಶದವರಾಗಿದ್ದಾರೆ ಈ ಒಂದು ಫ್ಯಾಷನ್ ಡಿಸೈನರ್ ವ್ಯಾಲೆಂಟಿನೋ ಗೌರವಾನಿ ಅಂತ ಹೇಳ್ತೀವಿ, ಸರಿನಾ? ಸೊ ಇಲ್ಲಿ ಆನ್ಸರಲ್ಲಿ ಆಪ್ಷನ್ ಏನಿದೆ ಅಲ್ವಾ, ಇದರಲ್ಲಿ ಬೆಸ್ಟ್ ವೇರ್ಸ್ ಯಾವ ದೇಶದವ್ರು ಹಾಕೊಳ್ತಾರೆ? ಯಾವ ವೇರ್ ಸರ್? ಫ್ರಾನ್ಸ್ ವೇರ್ಸ್, ಇಟಾಲಿಯನ್ ವೇರ್ಸ್, ಆ್ಯಂಡ್ ದೆನ್ ಅಮೆರಿಕನ್ ವೇರ್ಸ್, ಆ್ಯಂಡ್ ದೆನ್ ಸ್ಪೇನ್ ವೇರ್ಸ್. ಕೇಳೋದ್ರಲ್ಲೇ ಒಂದು ಕ್ಲಾಸಿ ಲುಕ್ ಯಾವ್ದು ಸಿಗುತ್ತೆ ನಿಮಗೆ? ಸರ್ ಇಟಾಲಿಯನ್ ವೇರ್ಸ್ ಅಂತ ಹೇಳ್ಬೋದು, ಸರಿನಾ? ಇವರು ಯಾವ ದೇಶದವರಾಗಿದ್ದಾರೆ? ಈ ಡಿಸೈನರ್ ವ್ಯಾಲೆಂಟಿನೋ ಗಾರ್ವಾನಿಯು ಸಹ ಈ ಒಂದು ಇಟಾಲಿ ದೇಶದವರೇ ಆಗಿದ್ದಾರೆ, ಸರಿನಾ? ಯಾವುದು? ಈ ಒಂದು ಇಟಲಿ ದೇಶ ಅಂತ ಹೇಳ್ತೀವಿ. ಸೊ ಇದು ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ ಸರ್? ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಇದರ ಒಂದು ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಈ ಒಂದು ರೋಮ್ ಅಂತ ಹೇಳ್ತೀವಿ, ಸರಿನಾ? ಈ ಒಂದು ರೋಮನ್ನು ನಾವು ಏನಂತ ಹೇಳ್ಬೋದು ಸರ್? 7 ಬೆಟ್ಟಗಳ ನಗರ ಅಂತ ಹೇಳಬೇಕಾಗತ್ತೆ, ಸರಿನಾ? ಏನಂತ ಹೇಳಬೇಕಾಗುತ್ತೆ ನಾವು ಇದನ್ನು? 7 ಬೆಟ್ಟಗಳ ನಗರ ಅಂತ ಹೇಳ್ತೀವಿ, ಸರಿನಾ? 7 ಬೆಟ್ಟಗಳ ನಗರ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದಟ್ಸ್ ಈಸ್ ರೋಮ್ ಅಂತ. ಓಕೆ, ನಮಗೆ ನಮ್ಮ ಸರ್ 4ನೇ ಕ್ಲಾಸಲ್ಲಿದ್ದಾಗ ಕಲಿಸ್ಕೊಟ್ಟಿದ್ದು ಈ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಒಕ್ಕೂಟದ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳನ್ನು ಪರಸ್ಪರ ಜೋಡಿಸಲು RBI ಪ್ರಸ್ತಾವನೆ ನೀಡಿದೆ ಅಂತ ಕೇಳಿದಾನೆ? ಯಾವ ಒಂದು ದೇಶಗಳ ಡಿಜಿಟಲ್ ಕರೆನ್ಸಿಗಳನ್ನು ಒಟ್ಟುಗೂಡಿಸಲು ಈ ಪರಸ್ಪರ ಜೋಡಿಸಲು RBI ಪ್ರಸ್ತಾವನೆ ನೀಡಿದೆ ಸರ್? G20 ದೇಶಗಳು, ಸಾರ್ಕ್ ದೇಶಗಳು, ಬ್ರಿಕ್ಸ್ ದೇಶಗಳು ಮತ್ತು ಕ್ವಾಡ್ ದೇಶಗಳು. ಯಾವುದು ಹೇಳ್ಬೋದಾ ಸರ್? ಯಾವುದಾಗುತ್ತೆ ಸರ್? ದಿಸ್ ಶುಡ್ ಬಿ ಆನ್ಸರ್ ಒಂದು ಸಾರ್ಕ್ ಆಗಬೇಕು, ಇಲ್ಲಾಂದರೆ ಬ್ರಿಕ್ಸ್ ಆಗಬೇಕು. ಯಾಕೆಂದರೆ ಸಾರ್ಕಲ್ಲೂ ಸಹ ಕಡಿಮೆ ದೇಶಗಳಿದ್ದಾವೆ, ಆ್ಯಂಡ್ ದೆನ್ ಬ್ರಿಕ್ಸಲ್ಲೂ ಸಹ ಕಡಿಮೆ ದೇಶಗಳಿದ್ದಾವೆ. ಓಕೆ ಸರ್, ಇಲ್ಲಾಂದರೆ ಕ್ವಾಡ್ ಆಗ್ಬೋದಾಗಿತ್ತು. ಕ್ವಾಡ್ ಆದರೆ ಅದು ಹೇಗಾಗುತ್ತೆ ಅಂದರೆ ಕ್ವಾಡಲ್ಲಿ ನಿಮಗೆ ಅಮೇರಿಕ ಸಹ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಅದು ಭಾಳ ಡೆವಲಪ್ಡ್ ಆಗಿದೆ, ಸೊ ಅದು ನಾವು ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಸಾರ್ಕ್ ದೇಶಗಳು. ಓಕೆ, ಯಾವುದು ಅಂದರೆ ಈ ಒಂದು ಸಾರ್ಕ್ ದೇಶಗಳು ಅಂತ ಹೇಳ್ತೀವಿ, ಸರ್. ಈ ಒಂದು ಸಾರ್ಕ್ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳನ್ನು ಒಟ್ಟುಗೂಡಿಸಲು ಪರಸ್ಪರ ಜೋಡಿಸಲು RBI ಪ್ರಸ್ತಾವನೆಯನ್ನು ನೀಡಿದೆ, ಸರ್ನ. ಸೊ ಆಗ ಸ್ಟಾರ್ಟೇ ಆಗಿಲ್ಲ, ಬಟ್ ಪ್ರಸ್ತಾವನೆಯನ್ನು ನೀಡಿದೆ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಯಾವುದು? ಈ ಒಂದು ಕ್ವಾಡ್. ಓಕೆ, ಈ ಒಂದು ಕ್ವಾಡ್ ಏನಿದೆ ಅಲ್ವಾ, ಈ ಒಂದು ಕ್ವಾಡಲ್ಲಿ ಯಾವ್ಯಾವ ದೇಶಗಳು ಕಂಡುಬರ್ತವೆ ಅಂತ ನಿಮ್ಗೆ ಸಾಕಷ್ಟು ಸರಿ ಕೇಳಿದ್ದಾನೆ. ಓಕೆ, ಸೊ ಕ್ವಾಡಲ್ಲಿ ಯಾವ್ಯಾವ ದೇಶಗಳು ಕಂಡುಬರ್ತವೆ ನಿಮಗೆ ಯಾವುದು ಅಂತ ಕೇಳಿದ್ರೆ ಸರ್ ಹೇಗೆ ಕ್ವಾಡ್ ಮೀನ್ಸ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕ್ವಾಡಲ್ಲ ಕ್ವಾಡ್ಗ ಅಂತ ಬೈತಾರೆ. ಕ್ವಾಡ್ಗ ಅಂದ್ರೆ ಏನು? ಒಂದು ರೀತಿ ಹೇಗೆ ಅಂದರೆ ಅವಿವೇಕಿ ಅಂತ ಅದರ ಅರ್ಥ. ಓಕೆ, ಕ್ವಾಡ್ಗ ಅಂದರೆ ಮೀನ್ಸ್ ಈ ಅವಿವೇಕಿ ಹೇಗೆ ಮಧ್ಯ ಕೂತಿರ್ತಾನೆ ಅವನನ್ನು ಏನಂತ ಹೇಳಬೇಕು ನಾವು? ಬಾಜು ಸರಿ ಅಂತ ಹೇಳಬೇಕು. ಏನಂತ ಹೇಳಬೇಕು? ಬಾಜು. ಕ್ವಾಡ್ಗ ಬಾಜು ಸರಿ. ಬಾಜು ಸರಿ ಮೀನ್ಸ್ ಪಕ್ಕಕ್ಕೆ ಸರಿ ಅಂದಾಗೆ. BAJO. ಬಿ ಅಂತಂದರೆ ಏನು ಸರ್? ಬಿ ಅಂದರೆ ಭಾರತ ಸರ್. ಎ ಅಂದರೆ ಏನು ಸರ್? ಎ ಅಂದರೆ ಆಸ್ಟ್ರೇಲಿಯಾ. ಆ್ಯಂಡ್ ದೆನ್ ಜೆ ಅಂದರೆ ಏನು ಸರ್? ಜಪಾನ್. ಆ್ಯಂಡ್ ದೆನ್ ಯು ಅಂದರೆ ಏನು ಸರ್? USA. ಓಕೆ, ಸೊ ಮೀನ್ಸ್ ಆಯ್ತಲ್ವಾ? ಕ್ವಾಡ್ಗ ಬಾಜು ಸರಿ. ಸೊ ಹಾಗಾದರೆ ಈ ಒಂದು ಕ್ವಾಡ್ಗ ಇವಾಗ ಯಾವ ದೇಶದಲ್ಲಿ ಬಂದು ಕೂಡ್ತಾ ಇದ್ದಾನೆ ಈ ವರ್ಷ ಅಂತ ಕೇಳಿದ್ರೆ ಸರ್ ಈ ಕ್ವಾಡ್ಗ ಏನಿದೆಯಲ್ವಾ ನಮ್ಮ ಇಂಡಿಯಾದಲ್ಲೇ ಬಂದು ಕೊಡಬೇಕಲ್ವಾ? ಸೊ ಇಂಡಿಯಾ ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಕ್ವಾಡ್ನ 2026 ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್ ಇಂಡಿಯಾ ಅಂತ. ಆ್ಯಂಡ್ ದೆನ್ ಸರ್ ಬ್ರಿಕ್ಸ್. ಕ್ವಾಡ್ಗೆ ಏನಾದರೂ ಆ ಬಾಜು ಸರಿ ಇಲ್ಲ ಅಂದರೆ ಅವ್ನಿಗೆ ಏನು ತೊಗೊಂಡು ಹೊಡಿಬೇಕು? ತಲೆ ಮೇಲೆ ಒಂದು ಬ್ರಿಕ್ ಎತ್ತಾಕ್ಬಿಡ್ಬೇಕು. ಸೊ ಆ ಬ್ರಿಕ್ ದೇಶಗಳ ಒಂದು ಸಮ್ಮೇಳನ ಸಹ ಈ ವರ್ಷ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ. ಓಕೆ, ಮೀನ್ಸ್ ನಡೆಯಲಿದೆ. ಇದು ಸಹ ನಿಮ್ಗೆ ಗೊತ್ತಿರ. ಆ್ಯಂಡ್ ದೆನ್ ಸರ್ ಈ ಒಂದು G20 ಮ್ಯಾಚ್ ಯಾರು ಆಡ್ತಿದಂದ್ರೆ ಇವಾಗ? ಡೊನಾಲ್ಡ್ ಟ್ರಂಪ್. ಓಕೆ, ಸೊ ಈ ಒಂದು ಟ್ರಂಪ್ ನೆನ್ಪಿಟ್ಕೊಳ್ಳಿ. ಮೀನ್ಸ್ ಈ ಒಂದು ಅಮೆರಿಕಾದಲ್ಲಿ G20 ಶೃಂಗಸಭೆ ನಡೀತದೆ ಈ ವರ್ಷ 2026ರಲ್ಲಿ. ಸರ್ ಇಲ್ಲ ಸರ್, ಅದು ಸೌತ್ ಆಫ್ರಿಕಾ ಸರ್, ಅದು 2025ರಲ್ಲಿ ಸರ್. ಓಕೆ, ಈ ಒಂದು 2026ರಲ್ಲಿ ಯಾವ ದೇಶ ಅಂತ ಹೇಳಿದ್ರೆ ಈ ಅಮೆರಿಕಾ ಅಂತ ಹೇಳ್ತೀವಿ. ಓಕೆ, ಇದು ಸರ್ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ ಸದಸ್ಯರಾಗಿ ನೇಮಕಗೊಂಡ ಭಾರತದ ಬೀಜಿಂಗ್ ಒಲಿಂಪಿಕ್ ವಿಜೇತ ಬಾಕ್ಸರ್ ಯಾರು ಅಂತ ಕೇಳಿದ್ದಾರೆ. ಸರ್ ವಿಜೇತ ಅಂತಂದ್ರೆ ಅವ್ರ ಹೆಸರಲ್ಲೇ ಇದೆ ಸರ್ ವಿಜೇತ ಅಂತ. ಏನು ಸರ್ ಅವ್ರ ಹೆಸರು? ವಿಜಯೇಂದರ್ ಸಿಂಗ್ ಅಂತ ಹೇಳ್ತೀವಿ ಸರ್. ಯಾರು? ಒಂದು ವಿಜಯೇಂದರ್ ಸಿಂಗ್. ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ನ ಸದಸ್ಯರಾಗಿ ನೇಮಕಗೊಂಡ ಭಾರತದ ಬೀಜಿಂಗ್ ಒಲಿಂಪಿಕ್ ಪದಕ ವಿಜೇತ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗಿದೆ ಸರ್ ದಟ್ಸ್ ಈಸ್ ವಿಜಯೇಂದರ್ ಸಿಂಗ್ ಅವರು ಅಂತ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನೌಕಾಪಡೆಯ ಯಾವ ಹಡಗು 10 ತಿಂಗಳ ಸುದೀರ್ಘ ಸಮುದ್ರಯಾನ ಲೋಕಯಾನ್ 26ಕ್ಕೆ ಚಾಲನೆ ನೀಡಿದೆ ಅಂತ ಕೇಳಿದ್ದಾನೆ? ಯಾವುದು ಸರ್ ಅದು? ದ್ಯಾಟ್ ಶುಡ್ ಬಿ INS ಸುದರ್ಶಿನಿ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು INS ಸುದರ್ಶಿನಿ. ಸರ್ INS ಸುದರ್ಶಿನಿ ನೆನ್ಕೊಳ್ಳಿದ್ದು, ಬಟ್ ಕ್ವಶನೇ ಮರ್ತಾಯಿತ್ತು. ಏನಿದೆ ಕ್ವಶನ್? ಭಾರತೀಯ ನೌಕಾಪಡೆಯ ಯಾವ ಹಡಗು
ಸರ್ ಸುದರ್ಶಿನಿ ಹಡಗು 10 ತಿಂಗಳ ಸುದೀರ್ಘ ಸಮುದ್ರಯಾನ ಲೋಕಯಾನ್ 26ಕ್ಕೆ ಚಾಲನೆ ನೀಡಿದೆ. ಓಕೆ, ಯಾವ್ದು ಹೋಗ್ತಾ ಇದೆ ಈ ಒಂದು ಲೋಕಯಾನ ಮಾಡೋಕ್ಕೆ, ಲೋಕಯಾನ್ 26ಕ್ಕೆ ಅಂತ ಕೇಳಿದ್ರೆ ಈ ಒಂದು INS ನಮ್ಮ ಸುದರ್ಶಿನಿ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ವದೇಶಿ ಸೆಲ್ ಬ್ರಾಡ್ಕಾಸ್ಟ್ ಸೊಲ್ಯೂಷನ್ಗಾಗಿ ಪ್ರತಿಷ್ಠಿತ ಸ್ಕೋಚ್ ಪ್ರಶಸ್ತಿ ಪಡೆದ ಸಂಸ್ಥೆ ಯಾವುದು ಅಂತ. ಓಕೆ, ಈ ಒಂದು ಸ್ಕೋಚ್ ಪ್ರಶಸ್ತಿ ಏನಿದೆ ಅಲ್ವಾ, ಇದ್ರ ಮೇಲೆ ನಿಮಗೆ ಸಾಕಷ್ಟು ಪ್ರಶ್ನೆ ಕೇಳ್ತಾನೆ ಸರ್. ಇದರಲ್ಲಿ ನಿಮಗೆ ಸೆಂಟ್ರಲ್ಲಿ ಕೇಳ್ತಾನೆ, ಸ್ಟೇಟಲ್ಲಿ ಕೇಳ್ತಾನೆ, ಅಂದರೆ ಎರಡರಲ್ಲೂ ಕೇಳಿದ ನೋಡಿ ಈ ಒಂದು ಪ್ರಶ್ನೆನ. ಯಾವುದೇ ಒಂದು ಸ್ಕಾಚ್ ಮೇಲೆ ಪ್ರಶಸ್ತಿಯನ್ನು. ಓಕೆ, ಸ್ಕಾಚ್ ಬರ್ತಾ ಇದೆಯಾ ಸರ್? ನೈಟಲ್ಲಿ ಹೋಗೋದಲ್ಲ, ಇದು ಸ್ಕಾಚ್ ಡೇಲಿ ಕೊಡ್ತಕ್ಕಂಥ ಪ್ರಶಸ್ತಿ. ಇದು ಯಾವುದಿದು? ಸ್ಕಾಚ್. ಸೊ ಸ್ಕಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಸಂಸ್ಥೆ ಯಾವುದು, ಯಾವುದಕ್ಕಾಗಿ ಪಡ್ಕೊಂಡಿದೆ ಸರ್? ಇದು ಸೆಲ್ ಬ್ರಾಡ್ಕಾಸ್ಟ್ ಸೊಲ್ಯೂಷನ್ಗಾಗಿ ಈ ಒಂದು ಸ್ಕಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಯಾವುದದು ಯಾವುದು ಅಂತ ಕೇಳಿದ್ರೆ ಸರ್, ಅವಾಗ ನಾವು ಹೇಳಬೇಕಾಗುತ್ತೆ ದ್ಯಾಟ್ ಶುಡ್ ಬಿ C. ಸಂಸ್ಥೆ ಅಂತ. ಓಕೆ, ಯಾವುದು? ದಿಸ್ ಇಸ್ ದ C. ಸಂಸ್ಥೆ ಅಂತ ಹೇಳ್ತೀವಿ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು? ಈ ಒಂದು C. ಅಂತ ಹೇಳ್ತೀವಿ ಸರ್. ಯಾವುದು C. ಯಾವ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಸರ್? ಸ್ಕಾಚ್ ಅವಾರ್ಡನ್ನು ಪಡೆದುಕೊಂಡಿದೆ. ಯಾವುದು? ಈ ಒಂದು C. ಅನ್ನುವ ಒಂದು ಸಂಸ್ಥೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಜವಾಬ್ದಾರಿಯುತ ರಾಷ್ಟ್ರ ಸೂಚ್ಯಂಕ 2026ರಲ್ಲಿ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಭಾರತವು ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದಾನೆ. ಓಕೆ, ದ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸಲ್ಲಿ ಇದೆ ಅಂತೆ. ಓಕೆ, ದ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಓಕೆ, ಎಲ್ಲವೂ ಸಹ ಗೆಸ್ ಮಾಡಿ ಹೇಳೋಕ್ಕಾಗಲ್ಲ, 100 ಮೇಲೆ ಇದ್ದರೆ ಹೇಳ್ಬೋದಾಗಿತ್ತೆ ನಾವು. ಓಕೆ, ಸೊ ಯಾವುದು ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ 16ನೇ ಸ್ಥಾನದಲ್ಲಿದೆ. ಯಾವುದು? ನಮ್ಮ ಭಾರತ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸಲ್ಲಿದೆ ಅಂತೆ. ನಾಳೆ ಬೆಳಗ್ಗೆ ನೀನು 10 ಗಂಟೆಗೆ ಬಾ ಅಂತಂದರೆ ಓಕೆ, ಅವನು ಸ್ವಲ್ಪ ಇದ್ರೇನೋ ಊಟ ಮಾಡಿ ಎದ್ದು ಬರೋಕ್ಕೆ ಲೇಟ್ ಆಗುತ್ತೆ, 11 ಗಂಟೆ ಹೋಗ್ಬಿಡೋಣ ಬಿಡು ಇಬ್ಬರು ಸೇರಿ ಅಂತ. ದ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 16ನೇ ಸ್ಥಾನದಲ್ಲಿದೆ ನಮ್ಮ ಭಾರತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1996ರ ಪೆಸಾ ಕಾಯ್ದೆಯ ನಿಯಮಗಳನ್ನು ಜಾರಿಗೆ ತಂದ ಸುಮಾರು 25 ವರ್ಷಗಳ ನಂತರ ಇತ್ತೀಚೆಗೆ ಯಾವ ರಾಜ್ಯವು ನಿಯಮಗಳನ್ನು ಜಾರಿಗೊಳಿಸಿದೆ ಅಂತ ಹೇಳಿದ್ದಾನೆ. ಯಾವ ಒಂದು ರಾಜ್ಯ ಸರ್? ಈ ಒಂದು ಛತ್ತೀಸ್ಗಢ ರಾಜ್ಯ, ಜಾರ್ಖಂಡ್ ರಾಜ್ಯ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ ಸರ್? ಒಡಿಶಾ ಮತ್ತು ಬಿಹಾರ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಅಂತ ಹೇಳಿದ್ವಿ. ಯಾವುದು? ಈ ಒಂದು ಜಾರ್ಖಂಡ್ ರಾಜ್ಯ 1996ರ ಪೆಸಾ ಕಾಯ್ದೆಯ ನಿಯಮಗಳನ್ನು ಜಾರಿಗೆ ತಂದ ಸುಮಾರು 25 ವರ್ಷಗಳ ನಂತರ ಇತ್ತೀಚೆಗೆ ಯಾವ ರಾಜ್ಯವು ನಿಯಮಗಳನ್ನು ಜಾರಿಗೊಳಿಸಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಶುಡ್ ಬಿ ಜಾರ್ಖಂಡ್ ಸ್ಟೇಟ್ ಅಂತ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, WEF ವರ್ಲ್ಡ್ ಎಕನಾಮಿಕ್ ಫೋರಮ್ ಜಾಗತಿಕ ಅಪಾಯ ವರದಿಗಳ 2026ರ ವರದಿಯ ಪ್ರಕಾರ 2026ರಲ್ಲಿ ಭಾರತಕ್ಕೆ ಎದುರಾಗಲಿರುವ ಅತಿ ದೊಡ್ಡ ಅಪಾಯ ಯಾವುದು? ಯಾವುದು ಸರ್? ನಿರುದ್ಯೋಗ, ಹಣದುಬ್ಬರ, ಸೈಬರ್ ಭದ್ರತೆ, ಹೇಳಿದ್ರೆ ನೀರಿನ ಅಭಾವ. ಅತಿ ದೊಡ್ಡ ಅಪಾಯ ಯಾರು ಸರ್? ಅಪಾಯ ಯಾವುದು ಅಂತ ಕೇಳಿದ್ರೆ ಈ ಒಂದು ಪೊಲಿಟಿಕ್ಸ್. ಬಟ್ ಇಲ್ಲಿ ಆಪ್ಷನ್ ಇರಲಿಲ್ಲ. ಸೊ ಅದಕ್ಕೆ ಯಾವ್ದು ಹಾಕ್ಬೇಕು ನಾವು ಆನ್ಸರ್ ಸರ್? ದ್ಯಾಟ್ ಶುಡ್ ಬಿ ದ ಸೈಬರ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ನಾವು. ಸರ್ ಯಾವುದು ಅಂದರೆ ಸೈಬರ್ ಸೆಕ್ಯೂರಿಟಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ಲೂ ಎಕನಾಮಿ ಉತ್ತೇಜಿಸಲು ಭಾರತ ಮೊದಲ ಮುಕ್ತ ಸಮುದ್ರ ಮರೈಲ್ ಅಕ್ವಾಕಲ್ಚರ್ ಯೋಜನೆಯನ್ನು ಎಲ್ಲಿ ಆರಂಭಿಸಿದೆ ಅಂತ ಕೇಳಿದ್ದೇನೆ. ಸರ್ ಯಾವುದರಲ್ಲಿ ಆರಂಭಿಸಿದೆ ಇದು? ಎಲ್ಲಿ ಹೇಳ್ಬೋದಾ ಮೇಡಮ್? ಎಲ್ಲಿ ಸರ್? ದ್ಯಾಟ್ ಶುಡ್ ಬಿ ಇನ್ ಅಂಡಮಾನ್ ಸಮುದ್ರ. ಎಲ್ಲಿ ಅಂದರೆ ಈ ಒಂದು ಅಂಡಮಾನ್ ಸಮುದ್ರದಲ್ಲಿ ಈ ಒಂದು ಮರೈನ್ ಅಕ್ವಾಕಲ್ಚರ್ ಯೋಜನೆಯನ್ನು ಪ್ರಾರಂಭಿಸಿದೆ. ಯಾವ ದೇಶ? ದಟ್ ಈಸ್ ನಮ್ಮ ಭಾರತ ಅಂತ ಹೇಳ್ತೀವಿ. ಸರ್ ಯಾವುದು? ನಮ್ಮ ಭಾರತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, FIH. ಓಕೆ, ಯಾವುದು? ಈ ಒಂದು ಮಹಿಳಾ FIH ಹಾಕಿ ವಿಶ್ವಕಪ್ ಕ್ವಾಲಿಫೈಯರ್ 2026 ಪಂದ್ಯಾವಳಿಯನ್ನು ಯಾವ ನಗರವು ಆಯೋಜಿಸಲಿದೆ ಅಂತ ಕೇಳಿದ್ದಾನೆ. ಓಕೆ ಸರ್, ಇದನ್ನು ಸಹ ಕೇಳ್ತಾರೆ, ಆಯೋಜನೆ ಮಾಡುವುದು. ಹೌದು, ಇದನ್ನು ಸಹ ಕೇಳ್ತಾನೆ. ಸೊ ಯಾವ ಒಂದು ನಗರ ಆಯೋಜನೆ ಮಾಡ್ತಾ ಇದೆ, ಯಾವ ನಗರ ಅಂತ ಕೇಳಿದ್ರೆ ಅದು ಯಾವುದು ಅಂದರೆ ಈ ಒಂದು ಹೈದರಾಬಾದ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೀತಿ ಆಯೋಗ ಬಿಡುಗಡೆ ಮಾಡಿದ ರಫ್ತು ಸನ್ನದ್ಧತೆ ಸೂಚ್ಯಂಕ. ಓಕೆ, ಸೊ ಈ ರಫ್ತು ಸನ್ನದ್ಧತೆ ಸೂಚ್ಯಂಕ ಮೀನ್ಸ್ ಎಕ್ಸ್ಪೋರ್ಟ್ ಪ್ರಿಪೇರ್ನೆಸ್ ಇಂಡೆಕ್ಸ್ ಅಂತ ಬರುತ್ತೆ ಇದು ಇಂಗ್ಲೀಷಲ್ಲಿ. ಸೊ 2024ರಲ್ಲಿ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ. ಸರ್ ಯಾವುದು ಸರ್ ರಾಜ್ಯ? ಇದು ಮೆನ್ಷನ್ ಮಾಡಿದೆ ನೋಡಿ ಇಲ್ಲಿ. ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಅಂತ ಕೇಳಿದ್ರೆ ಸರ್ ಅದು ಮಹಾರಾಷ್ಟ್ರ ಸರ್. ಆ್ಯಂಡ್ ದೆನ್ ಚಿಕ್ಕ ರಾಜ್ಯಗಳ ಪಟ್ಟಿಯಲ್ಲಿ ಅಂತ ಕೇಳಿದ್ರೆ ಸರ್ ಅದು ಸರ್ ಹರಿಯಾಣ ಸರ್. ಓಕೆ, ಎರಡು ಸಹ ಗೊತ್ತಿರಲಿ. ದೊಡ್ಡ ರಾಜ್ಯ ಅಂತ ಇದನ್ನು ನೋಡಿರ್ತೀರಾ. ಇಲ್ಲಿ ಯಾವುದು? ಈ ಒಂದು ರಫ್ತು ಸನ್ನದ್ಧತೆ ಸೂಚ್ಯಂಕ ಸರ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂತ ಟಿಕ್ ಹಾಕೋದಲ್ಲ. ಅಲ್ಲಿ ದೊಡ್ಡ ರಾಜ್ಯಗಳ ಪಟ್ಟಿ ಅಂತ ಕೇಳಿದಾನ ಅಥವಾ ಚಿಕ್ಕ ರಾಜ್ಯಗಳ ಪಟ್ಟಿ ಅಂತ ಕೇಳಿದಾನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದೊಡ್ಡ ರಾಜ್ಯ ಪಟ್ಟಿ ಅಂತ ಕೇಳಿದ್ರೆ ಓಕೆ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ದ್ಯಾಟ್ ಶುಡ್ ಬಿ ಅನ್ ಮಹಾರಾಷ್ಟ್ರ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೆಟಾ ಪ್ಲಾಟ್ಫಾರ್ಮ್ಸ್ ತನ್ನ ಹೊಸ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷೆಯಾಗಿ ಯಾರನ್ನು ನೇಮಿಸಿದೆ ಅಂತ ಕೇಳಿದ್ರೆ ಸರ್ ಯಾರನ್ನು ನೇಮಿಸಿದೆ ಸರ್? ಈ ಒಂದು ಮೆಟಾ ಪ್ಲಾಟ್ಫಾರ್ಮ್ಸ್ ಯಾರು ನೇಮಕ ಮಾಡಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಡಿನಾ ಪಾವೆಲ್ ಮ್ಯಾಕ್ ಆರ್ಮಿಕ್ ಅವ್ರನ್ನ. ಓಕೆ, ಯಾರನ್ನ? ಈ ಒಂದು ಡಿನಾ ಪಾವೆಲ್ ಮ್ಯಾಕ್ ಆರ್ಮಿಕ್ ಅವರನ್ನು ಮೆಟಾ
ಪ್ಲಾಟ್ಫಾರ್ಮ್ಸ್ನ ಹೊಸ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಯನ್ನಾಗಿ ನೇಮಕ ಮಾಡಿದೆ. ಸರ್ ಯಾರನ್ನ? ಸರ್ ಡಿನಾ ಪ್ಯಾವೆಲ್ ಮ್ಯಾಕಾರ್ಮಿಕ್. ಓಕೆ, ಆ್ಯಂಡ್ ದೆನ್ ನೀವು ಇನ್ನು ಮುಂದೆ ಇನ್ಸ್ಟಾ ಯಾರ್ಯಾರು ಯೂಸ್ ಮಾಡ್ತಿರ್ತೀರಲ್ವಾ, ಮೇಟಾ ಅಂತ ಏನು ಬರುತ್ತಲ್ವ, ಇನ್ಸ್ಟಾ ಓಪನ್ ಮಾಡೋ ನಂತರ ಐ ಥಿಂಕ್ ಅದೇ ಬರುತ್ತೆ ಅನ್ಸುತ್ತೆ. ಓಕೆ, ಸೊ ಅದು ಓಪನ್ ಮಾಡೋ ನಂತರ ಓಕೆ ಇವ್ರ ಹೆಸರನ್ನ ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ. ಯಾರ್ದು? ಈ ಒಂದು ಡಿನಾ ಪ್ಯಾವೆಲ್ ಮ್ಯಾಕಾರ್ಮಿಕ್ ಅವ್ರದ್ದು. ಓಕೆ, ಆ್ಯಂಡ್ ದೆನ್ ಯಾರ್ಯಾರು ವಾಟ್ಸಪ್ ಯೂಸ್ ಮಾಡ್ತಿರಲ್ವಾ, ಸೊ ಐ ಥಿಂಕ್ ವಾಟ್ಸಪ್ಪಲ್ಲೂ ಸಹ ಬರ್ಬೋದೇನೋ, ನನಗೆ ಗೊತ್ತಿಲ್ಲ, ಬಟ್ ಬರ್ಬೋದೇನೋ. ಸರಿನಾ? ಸೊ ಅದನ್ನು ಓಪನ್ ಮಾಡಿದಾಗ ಒಂದೊಂದು ಸರಿ ನೀವು ಇದನ್ನು ನೀವು ಏನು ಮಾಡ್ಕೊಳ್ಳಿ, ಇವ್ರ ಹೆಸರನ್ನ ಯಾರ್ದು? ಈ ಒಂದು ಡಿನಾ ಪ್ಯಾವೆಲ್ ಮ್ಯಾಕಾರ್ಮಿಕ್ ಅವರನ್ನು. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ ಅಲೆಸ್ಸಾ ಹೀಲಿ ಯಾವ ದೇಶದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿದ್ದರು? ಸರ್ ಅಲೆಸ್ಸಾ ಹೀಲಿ ಅವರು ಸರ್ ನಮ್ಮ ಯಾರ್ದೋ ವೈಫ್ ಇದಾರಲ್ಲ ಸರ್, ಇವರು ಯಾರ್ದೋ ಒಬ್ರದ್ದು ವೈಫ್ ಇರಲೇಬೇಕಲ್ಲ, ಬಟ್ ಯಾರು ವೈಫ್ ಇದ್ದಾರೆ ಅವರು? ಯಾರ್ದು ಅಂತ ಕೇಳಿದ್ರೆ ಈ ಮಿಚೆಲ್ ಸ್ಟಾರ್ಕ್ ಅವರ ವೈಫ್ ಸರ್ ಇವರು. ಯಾರು? ಈ ಒಂದು ಅಲೆಸ್ಸಾ ಹೀಲಿ ಅವರು. ಸೊ ಹಾಗಾದರೆ ಮಿಚೆಲ್ ಸ್ಟಾರ್ಕ್ ಅವರು ಯಾವ ದೇಶದವರು ಸರ್ ಹಿ ಈಸ್ ಇನ್ ಆಸ್ಟ್ರೇಲಿಯಾ. ಸೊ ಇವರು ಆಸ್ಟ್ರೇಲಿಯಾ ತಂಡದ ಒಬ್ಬ ಬೌಲರ್ ಆಗಿದ್ದಾರೆ. ಸೊ ಹಾಗೆ ಇವರು ಸಹ ಆಸ್ಟ್ರೇಲಿಯಾ ತಂಡದ ಒಬ್ಬ ಬ್ಯಾಟ್ಸ್ಮನ್ ಆಗಿದ್ದರು. ಆ್ಯಕ್ಚುಲಿ ದ ವಿಕೆಟ್ ಕೀಪರ್ ಅಂತ ಹೇಳ್ತೀವಿ ಯಾರನ್ನ? ಈ ಅಲೆಸ್ಸಾ ಹೀಲಿಯವರನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಜರ್ಮನಿ ನಡುವಿನ ಇತ್ತೀಚೆಗೆ ಎಷ್ಟು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಗಿದೆ ಅಂತ? ಎಷ್ಟು ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದೆ ಸರ್? ಎಷ್ಟು ಅಂತ ಕೇಳಿದ್ರೆ ಯಾವಾಗ ಹೇಳಬೇಕಾಗಿದೆ ಸರ್? 19 ತಿಳುವಳಿಕಾ ಪತ್ರಗಳಿಗೆ ಸಹಿಯನ್ನು ಹಾಕಲಾಗಿದೆ. ಸರಿನಾ? ಸೊ ಒಂದು ಹೋಲ್ ನಂಬರ್ ತೊಗೋಬಾರ್ದಾ? 10, 20, 30 ಅಂತ. ಏನು 19 ಅಂತ ತೊಗೊಂಡಿದ್ದಾರೆ? ಯಾಕಂದರೆ ನೆನ್ಪಿಟ್ಕೊಳ್ಳಿ ಅಂತ ತೊಗೊಂಡಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ನೀತಿಯ ಅಡಿಯಲ್ಲಿ ಭಾರತವು ತನ್ನ ಲಾಜಿಸ್ಟಿಕ್ ವೆಚ್ಚವನ್ನು GDPಯ ಎಷ್ಟು ಶೇಕಡಾಕ್ಕೆ ಇಳಿಸಿದೆ ಅಂತ ಕೇಳಿದ್ದಾನೆ. ಎಷ್ಟು ಶೇಕಡಾಕ್ಕೆ ಇಳಿಸಿದೆ ಸರ್? ಎಷ್ಟು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಶುಡ್ ಬಿ ಇನ್ 7.97% ಅಂತ ಹೇಳ್ತೀವಿ ಸರ್. ಎಷ್ಟು? 7.97% ಇಳಿಸಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, UNDRR ವರದಿಯ ಪ್ರಕಾರ 2025ರಲ್ಲಿ ಜಾಗತಿಕವಾಗಿ ಕಾಡ್ಗಿಚ್ಚನಿಂದ ವರ್ಲ್ಡ್ ಫೈರ್ನಿಂದ ಉಂಟಾದ ಆರ್ಥಿಕ ನಷ್ಟ ಎಷ್ಟು ಅಂತ ಕೇಳಿದ್ದಾನೆ. ಸರ್ ಎಷ್ಟು ನಷ್ಟ ಆಗಿದೆ ಸರ್? ಎಷ್ಟು ನಷ್ಟ ಆಗಿದೆ ಅಂತ ಕೇಳಿದ್ರೆ 750 ಶತಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೆಹಲಿ ಸರ್ಕಾರವು ತನ್ನ ನೆರೆಹೊರೆಯ ಆರೋಗ್ಯ ಕೇಂದ್ರಗಳ ಸಂಖ್ಯೆಯನ್ನು 1100ಕ್ಕೆ ಹೆಚ್ಚಿಸುವ ಗುರಿಯ ಭಾಗವಾಗಿ ಇತ್ತೀಚೆಗೆ ಎಷ್ಟು ಹೊಸ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ತೆರೆದಿದೆ ಅಂತ? ಓಕೆ, ಸೊ ಎಷ್ಟು ತೆರೆದಿದೆ? ಎಷ್ಟು ಅಂತ ಕೇಳಿದ್ರೆ ಸರ್ 81 ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ತೆರೆದಿದೆ. ಓಕೆ, ಸೊ ಆ್ಯಂಡ್ ದೆನ್ ಮತ್ತೆ ನಿಮಗೆ ದ ಸೋಷಿಯಲ್ ಕಾಸ್ ಬಗ್ಗೆ ಹೇಳ್ತೇನೆ ಒಂದು ಸೆಕೆಂಡ್. ಎಂತಂದರೆ ಈ ಆಯುಷ್ಮಾನ್ ಕಾರ್ಡ್ಗಳನ್ನು, ಓಕೆ ನಿಮ್ಮದು BPL ಕಾರ್ಡ್ ಇತ್ತು ಅಂದರೆ ಪ್ರಾಬ್ಲಮ್ ಇಲ್ಲ, ಓಕೆ ಇಟ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಮ BPL ಕಾರ್ಡ್ ಇರಲಿಲ್ಲ, ನಿಮ್ದು ಏನಾದರೂ APL ಕಾರ್ಡ್ ಇತ್ತು ಅಂತಂದರೆ, ಇಲ್ಲಾಂದರೆ ಯಾವುದೂ ಕಾರ್ಡ್ ಸಹ ಇರಲಿಲ್ಲ ಅಂದರೆ ಆಯುಷ್ಮಾನ್ ಕಾರ್ಡನ್ನು ಮಾಡ್ಕೊಳ್ಳಿ. ಓಕೆ, ಆಯುಷ್ಮಾನ್ ಕಾರ್ಡನ್ನು ಏನಿಲ್ಲ, ಆಯುಷ್ಮಾನ್ ಕಾರ್ಡ್ ಅಂತ ನೀವು ಸರ್ಚ್ ಮಾಡಿ ಬೆನಿಫಿಷಿಯರಿ ಪೋರ್ಟಲ್ ಅಂತ ಬರುತ್ತೆ, ಅಲ್ಲಿ ನೀವು ಜಸ್ಟ್ ಒಂದು 10 ಇಲ್ಲ ಒಂದು 15 ನಿಮಿಷದಲ್ಲಿ ನಿಮ್ಮ ಕಂಪ್ಲೀಟ್ ಇದಾಗುತ್ತೆ, ಸಬ್ಮಿಟ್ ಆಗುತ್ತೆ. ಓಕೆ, 15 ನಿಮಿಷದಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿದೆಲ್ಲರದ್ದು ಸಹ ತೆಗೆದಿಟ್ಕೊಳ್ಳಿ. ಯಾವ ಒಂದು ಸಿಚುವೇಶನ್ ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ. ಓಕೆ, ಸೊ ಕೆಲವೊಂದು ಟೈಮಲ್ಲಿ ದುಡ್ಡೇ ಇರೋದಿಲ್ಲ, ಅವಾಗ ಹಾಸ್ಪಿಟಲ್ ಹೋಗೋ ಸಿಚುವೇಶನ್ ಬಂತು ಅಂದರೆ ಏನು ಮಾಡ್ತೀರಾ? ಓಕೆ, ಸೊ ಅದ ಕಡೆಯಿಂದ ಹೆಲ್ತ್ ಇನ್ಶೂರೆನ್ಸ್ ಸಹ ಮಾಡ್ಬೋದು, ಬಟ್ ಅದಕ್ಕೆ ಸಹ ದುಡ್ಡು ಬೇಕಲ್ವಾ? ಬಟ್ ಇದು ಹೇಗೆ ಅಂತಾರೆ, ಓಕೆ ಕೊಡ್ತಾ ಇದೆ ಗೌರ್ಮೆಂಟ್, ಯಾಕೆ ಅದನ್ನು ನಾವು ಮಿಸ್ ಮಾಡ್ಕೋಬೇಕು ಅಲ್ವಾ? ಸೊ ಅದು ನಮಗೇನಾದರೂ ಯೂಸ್ ಆಯಿತು ಅಂದರೆ ಆಗಬಹುದು. ಸೊ ಅದಕ್ಕೆ ನಿಮ್ಮ ಫ್ಯಾಮಿಲಿಯವ್ರದ್ದು ಎಲ್ಲರದ್ದು ಸಹ ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡ್ಕೊಳ್ಳಿ. ಓಕೆ, ಸೊ ಇದು ನಿಮಗೆ ಯೂಸ್ ಆಗದೇ ಇದ್ದರೆ ಬಹಳ ಒಳ್ಳೆಯದು. ಸರಿನಾ? ಯೂಸ್ ಆದರೆ ಸಹ ಅದು ಸಹ ಒಳ್ಳೆಯದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉಲ್ಲೇಖಿಸಿ 66ನೇ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಸರಿಯುವುದಾಗಿ ಇತ್ತೀಚೆಗೆ ಘೋಷಿಸಿದ ದೇಶ ಯಾವುದು ಅಂತ ಹೇಳಿದ್ದಾನೆ. ಸರಿನಾ? 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಸರಿತಾರೆ ಅಂತ ಹೇಳಿದ್ದಾರೆ. ಸೊ ಈ ರೀತಿಯ ಒಂದು ನಿರ್ಧಾರವನ್ನು ಯಾರು ತಗೊಳ್ಬೇಕು ಸರ್? ಯಾರ ಹತ್ರ ದುಡ್ಡು ಇರುತ್ತೆ ಅವರು ತಗೊಳ್ಬೇಕು ಸರ್. ಯಾರು? US ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೆಚ್ಚುತ್ತಿರುವ ಉತ್ಪಾದನೆ ಮತ್ತು ರೈತರ ಆದಾಯದ ಹಿನ್ನೆಲೆಯಲ್ಲಿ ನೀತಿ ಆಯೋಗವು ಯಾವ ರಾಜ್ಯವನ್ನು ಭಾರತದ ಶುಂಠಿ ರಾಜಧಾನಿ ಎಂದು ಘೋಷಿಸಿದೆ? ಓಕೆ, ದಿಸ್ ಈಸ್ ಯುವರ್ 21 ತುಪಾಕಿ ಗೋಲಿ ಪ್ರಶ್ನೆ ನೋಡಿ. ಇದು ಯಾವುದು? ಈ ಒಂದು ಭಾರತದ ಶುಂಠಿ ರಾಜಧಾನಿ ಅಂತ ಹೇಳ್ತೀವಿ ಸರ್. ನಾನು ಇದು ನೆನ್ಪಿಟ್ಕೊಳ್ಳಿ, ಇದು ಕೇಳ್ತಾ ನೋಡ್ರಿ ನಿಮಗೆ. ಓಕೆ, 100% ನಿಮ್ಗೆ ಅಶ್ಯೂರ್ ಕೊಟ್ಟು ಹೇಳ್ತೀನಿ ಇದನ್ನು. ಈ ಕ್ವಶನ್ ನಿಮಗೆ ಕೇಳ್ತಾನೆ, ಯಾವುದ್ರಲ್ಲಿ ಕೇಳ್ತಾನೆ ಗೊತ್ತಿಲ್ಲ, ಬಟ್ ಕೇಳ್ತಾನೆ ನಿಮಗೆ ಇದನ್ನು. ಯಾವುದು ಭಾರತದ ಶುಂಠಿ ರಾಜಧಾನಿ ಯಾವುದು ಸರ್? ಈ ಒಂದು ಭಾರತದ ಶುಂಠಿ ರಾಜಧಾನಿ ಸರ್ ಯಾವ್ದಾಗಿದೆ ಸರ್? ಅಸ್ಸಾಂ, ಮಿಜೋರಾಂ, ಮೇಘಾಲಯ ಮತ್ತು ಸಿಕ್ಕಿಂ ಅಂತ. ಸೊ ಯಾವ್ದಾವು ಇದು? ಈ ಒಂದು ಮಿಜೋರಾಂ. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಮಿಜೋರಾಂ ಶುಂಠಿ ರಾಜಧಾನಿ, ಮಿಜೋರಾಂ ಶುಂಠಿ ರಾಜಧಾನಿ, ಮಿಜೋರಾಂ ಒಂದು 10 ಸರಿ ಹೇಳಿ ನೆನ್ಪುಳಿತದೆ ಇದು. ಯಾವುದು? ಶುಂಠಿ ರಾಜಧಾನಿ ಮಿಜೋರಾಂ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಭಾಷೆ AI ಮಾದರಿಗಳ ಮೇಲೆ ಕೇಂದ್ರೀಕರಿಸಲು ದೇಶದ ಮೊದಲ ಸಾರ್ವಭೌಮ AI ಪಾರ್ಕ್, ಸಾವರೆನ್ AI ಪಾರ್ಕನ್ನು ಎಲ್ಲಿ ಸ್ಥಾಪಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಈ ಒಂದು AI ಅಂತಂದರೆ ಇದ್ರ ಮೇಲೆ ನಿಮಗೆ ಕೇಳ್ತಿದ್ದಾನೆ ಇವಾಗ ಇತ್ತೀಚೆಗೆ. ಸೊ ಅದಕ್ಕೆ ಒಂದು ಸಹ ನೆನ್ಪಿಟ್ಕೊಳ್ಳಿ, ಯಾವುದು? ಈ ಒಂದು ಸಾವರೆನ್ AI ಪಾರ್ಕನ್ನು ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ, ಎಲ್ಲಿ ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಇದು ಈ ಒಂದು ಚೆನ್ನೈಯಲ್ಲಿ ಸ್ಥಾಪಿಸಲಾಗ್ತಾ ಇದೆ. ಓಕೆ, ಆ್ಯಂಡ್ ದೆನ್ ಈ ಒಂದು ಕೃಷಿ ಡ್ರೋನ್ ಹಬ್ನ ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ, ಒಂದು ಸೆಂಟರ್ನ ಎಲ್ಲಿ ಅಂತ ಕೇಳಿದ್ರೆ ಅದು ಸಹ ನಿಮಗೆ ಗೊತ್ತಿರಲಿ, ಅದು ಸಹ ಚೆನ್ನೈಯಲ್ಲೇ. ಓಕೆ, ಇದು ಲಾಸ್ಟ್ ಇಯರ್ ಕರೆಂಟ್ ಅಫೇರ್ಸಲ್ಲಿ ಇತ್ತು ನಿಮಗೆ. ಆ್ಯಂಡ್ ದೆನ್ ಆ ಇಯರ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದೆ ಅಲ್ವಾ?
ಸೊ ಅದರಲ್ಲಿ ಸಹ ನಿಮಗೆ ಇದನ್ನು ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು CVC ನೂತನ ಜಾಗೃತ ಆಯುಕ್ತರಾಗಿ ನೇಮಕಗೊಂಡ 1991 IPS ಬ್ಯಾಚ್ನ ಅಧಿಕಾರಿ ಯಾರು ಅಂತ ಕೇಳಿದ್ದೇನೆ ಸರ್ನಾ. ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಹೇಳ್ತೀವಲ್ವ, ಯಾವುದು ಕೇಂದ್ರ ಜಾಗೃತ ಆಯೋಗದ ಈ ಒಂದು ನೂತನ ಜಾಗೃತ ಆಯುಕ್ತರಾಗಿ ನೇಮಕಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅವರು ಯಾರು ಅಂತ ಕೇಳಿದ್ರೆ ಒಂದು ಪ್ರವೀಣ್ ವೈಶಿಷ್ಠ ಅಂತ ಹೇಳ್ತೀವಿ ಸರ್ನಾ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಇದು ಯಾವ ಒಂದು ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಆಯಿತು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಸಂತಾನಂ ಸಮಿತಿ. ಯಾವ ಸಮಿತಿ? ಈ ಒಂದು ಸಂತಾನಂ ಸಮಿತಿಯ ಒಂದು ಶಿಫಾರಸ್ಸಿನ ಮೇರೆಗೆ ಈ ಒಂದು CVC ಸ್ಥಾಪನೆ ಆಯಿತು ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳಬೇಕಾಗುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂಡಮಾನ್ ಸಮುದ್ರದಲ್ಲಿ ಆರಂಭವಾದ ಅಕ್ವಾಕಲ್ಚರ್ ಯೋಜನೆಯು ಪ್ರಮುಖವಾಗಿ ಯಾವುದರ ಮೇಲೆ ಕೇಂದ್ರೀಕರಿಸಿದೆ ಅಂತ ಕೇಳಿದ್ದೇನೆ ಸರ್ನ. ಯಾವುದರ ಮೇಲೆ ಕೇಂದ್ರೀಕರಿಸಿದೆ ಸರ್ ಇದು? ಯಾವುದು ಸರ್ ಇದು ಕೇಂದ್ರೀಕರಿಸಿರೋದು ಈ ಒಂದು ಸೀವೀಡ್ ಮತ್ತು ಈ ಒಂದು ಫಿನ್ ಫಿಶ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಸೀವೀಡ್, ಈ ಒಂದು ಕಡಲಕಳೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಫಿನ್ ಫಿಶ್ ಮೇಲೆ ಅತಿ ಹೆಚ್ಚು ಕೇಂದ್ರೀಕರಣ ಮಾಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಲೋಕಯಾನ್ 2026 ಎಂಬ ನೌಕಾ ಕಾರ್ಯಾಚರಣೆಯು ಈ ಒಂದು ಸುದರ್ಶಿನಿ ಅವ್ರು ಹೋಗ್ತಾ ಇದ್ದಾರಲ್ವಾ, ಮೀನ್ಸ್ INS ಸುದರ್ಶಿನಿ. ಸೊ ಈ ಒಂದು ಎಷ್ಟು ತಿಂಗಳ ಅವಧಿಯದ್ದಾಗಿದೆ ಅಂತ ಕೇಳಿದ್ರೆ, ಎಷ್ಟು ತಿಂಗಳ ಅವಧಿ ಆಗಿದೆ ಸರ್ ಇದು? ಎಷ್ಟು ತಿಂಗಳ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ. ಯಾವುದು ಸರ್? ಆಪ್ಷನ್ ಸಿ ಅಂತ, ಮೀನ್ಸ್ ಈ ಒಂದು 10 ತಿಂಗಳ ಒಂದು ಅವಧಿ ಆಗಿದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಪೆಸಾ ಕಾಯ್ದೆ 1996 ಮುಖ್ಯ ಉದ್ದೇಶವೇನು ಅಂತ ಹೇಳಿದ್ದಾನೆ ಸರ್. ಯಾವುದು? ಈ ಒಂದು ಪೆಸಾ PESA ಕಾಯ್ದೆಯ 1996 ಮುಖ್ಯ ಉದ್ದೇಶವೇನು ಅಂತ? ಏನಾಗಿದೆ ಇದರ ಒಂದು ಉದ್ದೇಶ ಸರ್? ಕರಾವಳಿ ಭದ್ರತೆ, ಬುಡಕಟ್ಟು ಪ್ರದೇಶಗಳ ಗ್ರಾಮ ಸಭೆಗಳ ಸ್ವಯಂ ಆಡಳಿತದ ಹಕ್ಕು ನೀಡುವುದು, ಮಹಿಳಾ ಉದ್ಯಮಶೀಲತೆ ಮತ್ತು ಡಿಜಿಟಲ್ ಶಿಕ್ಷಣ ಅಂತ ಇದೆ. ಓಕೆ. ಸೊ ದಿಸ್ ಇಸ್ ಯುವರ್ ಟುಡೇಸ್ ಹೋಮ್ ವರ್ಕ್ ಕ್ವಶನ್. ಸೊ ಇದಕ್ಕೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಸಾಬೆಸ್ಟ್ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೆ ನಿಮಗೆಲ್ಲರೂ ಸಹ ಕ್ಷಮೆ ಕೇಳ್ತಿದ್ದೀನಿ. ಓಕೆ. ಯಾಕೆ ಅಂತಂದರೆ ಸರ್ ಇದು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡೋದ್ರ ಹೊರತಾಗಿ ಬೇರೆ ಕ್ಲಾಸ್ಗಳನ್ನ ಮಾಡೋಕ್ಕಾಗ್ತಿಲ್ಲ ಸರಿನಾ. ಸೊ ಜಸ್ಟ್ ಬಿಕಾಸ್ ಹೇಗೆ ಅಂತಂದರೆ ನಮ್ಮ ಒಂದು ಶೆಡ್ಯೂಲ್ ಸಹ ಹೆವಿ ಟೈಟ್ ಆಗಿಬಿಟ್ಟಿದೆ ಇವಾಗ. ಓಕೆ. ಮೀನ್ಸ್ ಅವಾಗ ಇನ್ನೂ ಸಹ 1-2 ಗಂಟೆ ಸಮ್ ಫ್ರೀ ಟೈಮ್ ಸಿಗ್ತಾಯಿತ್ತು, ಬಟ್ ಇವಾಗ ಸ್ವಲ್ಪ ಟೈಮೇ ಸಿಗ್ತಾಯಿಲ್ಲ. ಸೊ ದ್ಯಾಟ್ಸ್ ವೈ ಕ್ಲಾಸ್ಗಳನ್ನು ಮಾಡೋಕ್ಕಾಗ್ತಿಲ್ಲ. ಮತ್ತು ನಾವು ಸಹ ಫ್ರೀ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಿದ್ವಿ, ಬಟ್ ಆದರೂ ಸಹ ದ ಹೆಲ್ತ್ ಇಶ್ಯೂ ಆಗ್ತಿದೆ ಏನಾದರೂ ಜಾಸ್ತಿ ಫುಲ್ ಟೈಟ್ ಮಾಡಿದ್ರೆ. ಓಕೆ. ಸೊ ಮೀನ್ಸ್ ಇವಾಗಲೇ ಮ್ಯಾಕ್ಸಿಮಮ್ ಅಂತಂದರೆ ನಿದ್ದೆ ಎಷ್ಟಾಗ್ತಿದೆ ಅಂದರೆ ಒಂದು 5ರಿಂದ ಒಂದು 6 ಗಂಟೆ ನಿದ್ದೆ ಆಗ್ತಿದೆ. ಆ್ಯಂಡ್ ದೆನ್ ಅದಕ್ಕಿಂತ ಸಹ ಕಡಿಮೆ ಮಾಡಿದ್ರೆ ಇನ್ನೂ ಸಹ ಅದು ಹೆಲ್ತ್ ಇಶ್ಯೂಗಳು ಬರ್ತವೆ ಅಂತ ನಾವೇ ಮಾಡಿಲ್ಲ, ಬಟ್ ಫರ್ದರ್ ವಿ ವಿಲ್ ಟ್ರೈ. ಓಕೆ. ಸೊ ಟ್ರೈ ಮಾಡಿದ್ವಿ, ಬಟ್ ನಿಮ್ಗೆ ಹೇಳಿದ್ದೀನಲ್ವ, ಯಾವುದು ಈ ಒಂದು SSCGD ಆ 20 ಟಾಪಿಕ್ಸ್ 20 ಡೇಯಲ್ಲಿ ಮಾಡ್ತೇವೆ ಅಂತ. ಓಕೆ. ಅದನ್ನು ಮಾಡ್ತೇವೆ. ಓಕೆ. ಸೊ ಅದರಲ್ಲಿ ಎಂಥ ಸಹ ಇದಿಲ್ಲ, ರಾಜಿ ಇಲ್ಲ. ಓಕೆ. ಸೊ ಅದನ್ನು ಮಾಡಿಕೊಡ್ತೇವೆ, ಬಟ್ ಉಳಿದಿದ್ದು ಎಲ್ಲದಕ್ಕೂ ಸಹ ಕ್ಷಮೆಯನ್ನು ಕೇಳ್ತಾ, ಆ್ಯಂಡ್ ದೆನ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಆಲ್ ಸಪೋರ್ಟ್.